ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಚಾಲುಕ್ಯ ಕನ್ನಡ ವಾಹಿನಿ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಇಡೀ ದೇಶದಲ್ಲಿ ಹೆಸರುವಾದಂತಹ ಒಂದು ಮೈಲುಗಲ್ಲನ್ನ ಈ ಐತಿಹಾಸಿಕವಾಗಿ ಸ್ಥಾಪಿಸಿತ್ತು. ಅದಕ್ಕೆ ಕಾರಣ ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅಖಂಡವಾದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಂತಹ ಒಬ್ಬ ವೀರ ಮಹಿಳೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ತಮ್ಮದೆಂದು ಬೀಗುತ್ತಿದ್ದ ಇಂಗ್ಲಿಷರಿಗೆ ತಕ್ಕ ಮಟ್ಟಿನ ಉತ್ತರವನ್ನು ಕೊಡುವುದರ ಮೂಲಕ ಭಾರತೀಯರ ಮಕ್ಕಳು ಯಾವ ಕಾಲಕ್ಕೂ ತಾಸತ್ಯಕ್ಕೆ ತಲೆಯನ್ನು ಬಾಗುವುದಿಲ್ಲ ಅನ್ನುವುದನ್ನು ತೋರಿಸಿಕೊಟ್ಟಂತಹ ವೀರ ಮಹಿಳೆ ಆ ಕಿತ್ತೂರು ಚೆನ್ನಮ್ಮಾಜಿ. ಆ ಚೆನ್ನಮ್ಮಾಜಿಯ ಇತಿಹಾಸ ಯುವಕರಿಗೆ ಯುವ ಪೀಳಿಗೆಗೂ ಸಹ ಯಾವತ್ತಿಗೂ ಚರಿತ್ರೆ ನೆನಪಲ್ಲಿರಬೇಕು. ಅಂತಹ ಒಂದು ತ್ಯಾಗ, ಬಲಿದಾನ, ಸ್ವಾಭಿಮಾನದ ಸಂಕೇತವಾಗಿರುವಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯನ್ನು ನಾವು ಯಾವತ್ತಿಗೂ ಇಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಆ ವೀರಮಾತೆಯ ಚರಿತ್ರಕ್ಕೆ ಹಾಗೂ ಚಾರಿತ್ರಕ್ಕೆ ಧಕ್ಕೆಯನ್ನು ತರುವಂತಹ ಕೆಲಸಗಳು ಆಗ್ತಾ ಇದೆ. ಸರ್ಕಾರದಿಂದ ಅಂತಹ ಕೆಲಸ ಆಗ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳ ತಾತ್ಸಾರ ಮನೋಭಾವನೆಯಿಂದ ಅಂತಹ ಘಟನಾವಳಿಗಳು ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಕಳಶವಿಟ್ಟಂತೆ ಬೈಲಹೊಂಗಲದಲ್ಲಿನ ನಡೆದಂತಹ ಧರಣಿ ಸತ್ಯಾಗ್ರಹವೇ ಇದಕ್ಕೊಂದು ಜ್ವಲಂತ ನಿದರ್ಶನವಾಗಿದೆ. ಪ್ರಿಯ ವೀಕ್ಷಕರೇ, ಯಾವ ವೀರಮಾತೆ ನಮಗಾಗಿ, ದೇಶದ ಸ್ವಾಭಿಮಾನಕ್ಕಾಗಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಜೀವವನ್ನೇ ಪಣವಾಗಿಟ್ಟು ಹೋರಾಟವನ್ನು ಮಾಡಿದಳು, ಅಂತಹ ಮಹಾನ್ ನಾಯಕಿಗೆ ಇವತ್ತು ನಾವು ಸಲ್ಲಿಸುತ್ತಿರುವಂತಹ ಗೌರವವಾದರೂ ಏನು ಎಂಬ ಪ್ರಶ್ನೆ ಇಂತಹ ಘಟನಾವಳಿಗಳಿಂದ ಮೂಡಿಬರ್ತಾ ಇದೆ. ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 200 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಾಗಿಡಬೇಕು ಹಾಗೂ ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿಯ ಐಕ್ಯ ಸ್ಥಳವಾಗಿರುವಂತಹ ಬೈಲಹೊಂಗಲದಲ್ಲಿ ಆಕೆಯ ಸಮಾಧಿಯ ಒಂದು ನಿರ್ಮಾಣಕ್ಕಾಗಿ ಸರ್ಕಾರ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿ ಆ ಒಂದು ಕಾರ್ಯ ಪೂರ್ಣಗೊಂಡಿದೆ. ಆ ಒಂದು ಕಾರ್ಯಕ್ಕೆ ಪ್ರಾರಂಭೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಸದರು ಹಾಗೂ ಗಣ್ಯರ ಸಮ್ಮುಖವೂ ಸೇರಿದಂತೆ ಕೇಂದ್ರ ಸಚಿವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯರ ಎಲ್ಲರ ಸಹಕಾರ, ಎಲ್ಲರ ಸಹಭಾಗಿತ್ವ ಇವುಗಳೊಂದಿಗೆ ಅದ್ಧೂರಿಯಾಗಿ ಈ ಸಮಾಧಿ ಸ್ಥಳದ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಈ ನಮ್ಮ ಬೈಲಹೊಂಗಲ ಭಾಗದ ವೀರ ಸೇನಾನಿಗಳ ಸ್ವಾಭಿಮಾನಿ ಜನರ ಹಕ್ಕೊತ್ತಾಯವಾಗಿದೆ. ಅದಷ್ಟೇ ಅಲ್ಲದೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಸಾಹಸ ಗಾಥೆಯನ್ನು ಸಾರುವಂತಹ ರಾಕ್ ಗಾರ್ಡನ್ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಆಗಬೇಕು. ಅದು ಬೆಳಗಾವಿಯಲ್ಲೇ ಆಗಲಿ ಅಥವಾ ಕಿತ್ತೂರಿನಲ್ಲೇ ಆಗಲಿ ಅಥವಾ ಬೈಲಹೊಂಗಲ ಭಾಗದಲ್ಲಾಗಲಿ, ಒಟ್ಟಿನಲ್ಲಿ ಕಿತ್ತೂರು ನಾಡಿನಲ್ಲಿ ಅಂತಹ ಒಂದು ವಿಶಾಲವಾದ ಜಾಗದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಆಕೆಯ ಭವ್ಯ ಇತಿಹಾಸವನ್ನು ಸಾರುವಂತಹ ಒಂದು ರಾಕ್ ಗಾರ್ಡನ್ ನಿರ್ಮಾಣ ಆಗಬೇಕು. ಕಾರಣ ಏನಂತಂದರೆ ಈ ಒಂದು ರಾಕ್ ಗಾರ್ಡನನ್ನು ವೀಕ್ಷಿಸುವ ಮುಖಾಂತರ ನಮ್ಮ ಯುವ ಸಮಾಜ, ವಿದ್ಯಾರ್ಥಿಗಳು ಹಾಗೂ ಜನರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಸ್ವಾತಂತ್ರ್ಯ ಸಂಗ್ರಾಮದ ಆ ನೆನಪುಗಳನ್ನು ಮೆಲುಕು ಹಾಕುವಂತಹ ಒಂದು ಕೆಲಸ ಮತ್ತು ಅವರಿಗೆ ಮಾದರಿಯಾದಂಥ ಹೋರಾಟ, ದೇಶಾಭಿಮಾನ, ನಾಡಾಭಿಮಾನ, ತಾವು ಕೂಡ ತಮ್ಮ ಜೀವನದಲ್ಲಿ ಮೈಗೂಡಿಸುವಂತಹ ಒಂದು ಸಂದೇಶವನ್ನು ಸಾರುವಂತಹ ಕೆಲಸ ಆಗಬೇಕು. ಇಂತಹ 3-4 ಪ್ರಮುಖವಾದ ಬೇಡಿಕೆಗಳನ್ನು ಬೈಲಹೊಂಗಲ ನಾಡಿನ ಸ್ವಾಭಿಮಾನಿ ಜನರು ಸರ್ಕಾರದ ಮುಂದಿಟ್ಟಿದ್ದಾರೆ, ಜನಪ್ರತಿನಿಧಿಗಳ ಮುಂದಿಟ್ಟಿದ್ದಾರೆ. ಆದರೆ ಮಾರ್ಚ್ 1ರಿಂದ ಈ ಒಂದು ಅನಿರ್ದಿಷ್ಟಾವಧಿಯ ಸತ್ಯಾಗ್ರಹವನ್ನು ಕೂಡ ಬೈಲಹೊಂಗಲದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತಿಗೆ ಇಷ್ಟು ದಿನ ಆಗಿದೆ. ಇದಕ್ಕಾಗಿ ಸಾಕಷ್ಟು ಜನ ಸಂಘಟನೆಗಳು, ರೈತ ಸಂಘಟನೆಗಳು, ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಿ ಈ ಸತ್ಯಾಗ್ರಹದಲ್ಲಿ ನಿರಂತರವಾಗಿ ಭಾಗವಹಿಸಿ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಇದಕ್ಕೆ ಸ್ಥಳೀಯ ಜನನಾಯಕರು
ಹಾಗೂ ಜಿಲ್ಲೆಯ ಪ್ರಮುಖರೆನಿಸಿಕೊಂಡವರು ನಿರಾಸಕ್ತಿಯನ್ನು ತೋರಿಸಿದ್ದಾರೆ ಎಂಬ ಆರೋಪಗಳು ಆ ಜನರ ಬಾಯಿಂದಲೇ ಕೇಳಿಬರ್ತಾ ಇದೆ. ಇದು ಒಂದು ನಿಜವೇ ಆಗಿದ್ದಲ್ಲಿ ಇದು ಅಕ್ಷಮ್ಯ ಅಪರಾಧ. ಯಾವ ಒಂದು ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಪಣವಾಗಿಟ್ಟು ಹೋರಾಟ ಮಾಡಿದಳು ಆ ವೀರಮಾತೆಗೆ ಪಕ್ಷಾತೀತ, ಧರ್ಮಾತೀತ ಹಾಗೂ ಎಲ್ಲ ರಾಜಕೀಯ ದುರಾಲೋಚನೆಗಳಿಂದ ದೂರ ಇರುವಂತಹ ಆ ವ್ಯಕ್ತಿತ್ವ ಆ ವೀರಮಾತೆಯದ್ದು. ಹಾಗಾಗಿ ಆಕೆಯ ಒಂದು ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಪ್ರಯತ್ನವನ್ನು ಮಾಡುವುದರ ಮುಖಾಂತರ ಆ ಮಾತೆಗೆ ಒಂದು ಗೌರವವನ್ನು ಸಲ್ಲಿಸೋಣ. ಈ ಬಗ್ಗೆ ಸ್ಥಳೀಯ ಹೋರಾಟಗಾರರು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ, ಅದನ್ನು ಕೇಳೋಣ ಅಂತ ಹೇಳ್ತಾ, ನಾವೆಲ್ಲರೂ ಸೇರಿ ಆ ವೀರಮಾತೆಯ ಚಾರಿತ್ರ್ಯಕ್ಕೆ ಯಾವುದೇ ರೀತಿಯ ಅಪಮಾನ ಆಗದೇ ಇರುವ ರೀತಿಯಲ್ಲಿ ಆಕೆಗೆ ಒಂದು ಗೌರವವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರದ ಮುಖಾಂತರ ಒತ್ತಡವನ್ನು ಹೇರೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳು.